Hi everyone, welcome to Veeksha Construction Civil Log. Before mold ಚೆಕ್ಲಿಸ್ಟಲ್ಲಿ ಎರಡನೆಯದಾಗಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಸ್ಟೀಲ್ ಇನ್ಸ್ಟಾಲೇಷನ್ ಟೈಮಲ್ಲಿ ಮಾಡಿರುವಂತಹ ಒಂದು ಮಿಸ್ಟೇಕ್ನ ಫೈನ್ ಮಾಡಿಬಿಟ್ಟು ನಾವು ಯಾವ ರೀತಿಯಾಗಿ ಸೊಲ್ಯೂಷನ್ನ ಕೊಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ದಯವಿಟ್ಟು ಎಂಡ್ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೋಲ್ಡ್ ಟೈಮ್ಗೆ ಬಂದಾಗ ಒನ್ ಡೇ ಆ್ಯಕ್ಚುಲಿ ನೀವು ಕಂಪ್ಲೀಟ್ ಚೆಕ್ ಮಾಡೋದಕ್ಕಂತಲೇ ರಿಸರ್ವ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಹಾಫ್ ಡೇನಾದ್ರೂ ಇಟ್ಕೋಬೇಕಾಗತ್ತೆ. ಯಾಕಂದರೆ ಸೆಂಟ್ರಿಂಗ್ ವರ್ಕ್ ಅಥವಾ ಸ್ಟೀಲ್ ವರ್ಕ್ ಯಾವ ರೀತಿಯಾಗಿದೆ, ಮತ್ತು ಇನ್ಸ್ಟಾಲೇಷನ್ ಪೈಪ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ, ಈ ರೀತಿ ಚಾಪೆಗಳನ್ನೆಲ್ಲ ಯಾವ ರೀತಿ ಹಾಕಿದ್ದಾರೆ, ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕಂದರೆ ಒಂದು ಸಣ್ಣ ಮಿಸ್ಟೇಕಿಂದ ನೀವು ತುಂಬ ದೊಡ್ಡ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊತೀರಾ ಫ್ಯೂಚರಲ್ಲಿ. ಹಾಗಾಗಿ ನಮ್ಮ ಕಂಪೆನಿ ವೀಕ್ಷಾ ಕನ್ಸ್ಟ್ರಕ್ಷನ್ ಕೂಡ ಬಿಫೋರ್ ಮೋಲ್ಡ್ ಒನ್ ಡೇ ಚೆಕ್ಕಿಂಗಿಗಂತಲೇ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಕಾಣಿಸಿದ್ರೆ ಸಾಲ್ವ್ ಮಾಡ್ತೀವಿ. ಸೊ ಇವತ್ತಿನ ಈ ಮೋಲ್ಡಲ್ಲಿ ನಮಗೆ ಒಂದು ಚಿಕ್ಕದಾಗಿ ಆ್ಯಕ್ಚುಲಿ ಟಾಪ್ ಬಾರ್ನ ನಮ್ಮ ಸ್ಟೀಲ್ ಲೇಬರ್ ಮಿಸ್ ಮಾಡಿದ್ರು. ಅದು ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ನಾನು. ಅದನ್ನು ಫೈನ್ ಮಾಡಿಬಿಟ್ಟು ನಂತರ ಆ್ಯಕ್ಚುಲಿ ಅವ್ರ ಮೂಲಕ ಮತ್ತೆ ನೋಡಿ ಇಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಮಿಡಲಲ್ಲಿ ಒಂದು ಟಾಪ್ ಬಾರ್ ಮಿಸ್ ಮಾಡಿದ್ದಾರೆ. ಸೊ ಆ ರೀತಿ ಮಾಡೋದ್ರಿಂದ ಆ್ಯಕ್ಚುಲಿ ಪ್ರಾಬ್ಲಮ್ ಆಗುತ್ತೆ. ಆ್ಯಸ್ ಪರ್ ಡ್ರಾಯಿಂಗ್ ಅವರು ಮಿಸ್ ಮಾಡಿರೋದ್ರಿಂದ ಅದನ್ನು ಫೈನ್ ಮಾಡಿ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಯಾವುದೇ ರೀತಿ ಮಿಸ್ಟೇಕ್ಗಳಾಗದೆ ನಿಮ್ಮ ಒಂದು ಕನಸಿನ ಮನೆ ನನಸಾಗಬೇಕಂದ್ರೆ ದಯವಿಟ್ಟು ನೀವು ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಕಮೆಂಟ್, ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜಾಸ್ತಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.